ಸೊ ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗಾಗಿ ಒಂದು ಹಾರರ್ ಮೂವಿ ತಂದಿದ್ದೀನಿ ಇವತ್ತು. ಹಾರರ್ ಫ್ಯಾನ್ಸ್ ಎಲ್ಲ ಸ್ವಲ್ಪ ಮುಂದೆ ಬಂದ್ಬಿಡ್ತೀರಾ. ಈ ಮೂವಿ ಒನ್ಲೇನೆ ಬೇಕಾಗಿಲ್ಲ, ಯಾಕಂದ್ರೆ ಮೂವಿ ತುಂಬಾ ಚೆನ್ನಾಗಿದೆ. ಇನ್ನೊಂದೇನಪ್ಪ ಅಂದ್ರೆ ಹೊಸ ಮೂವಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಂದೊಂದು ಚಿಕ್ಕ ವಿನಂತಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ತಾನೆ? ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಮಾಡ್ಕೊಳ್ಳಿ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ದೊಡ್ಡ ಗ್ರೌಂಡ್ ತೋರಿಸ್ತಾರೆ. ಅಲ್ಲಿ ಅಪ್ಪ ಮಗಳು ಇಬ್ರು ಗೇಮ್ ಮಾಡ್ಕೊಂಡು ನಿಂತವ್ರೆ. ಅಪ್ಪ ಹೇಳ್ತಾರೆ, ಏನೋ ನೀನ್ ನೋಡಿ ತುಂಬಾ ಭಯ ಬೀಳ್ತಾ ಇದೆಯಂತೆ. ಅಮ್ಮ ಹೇಳಿದ್ಲು, ಯಾಕೆ ನಿನಗೆ ಅಷ್ಟೊಂದು ಭಯ? ಅದಕ್ಕೆ ಮಗಳು, ಹಂಗಾರೇನಿಲ್ಲಪ್ಪ, ಲಾಸ್ಟ್ ಟೈಮ್ ನನಗೆ ಒಂದು ಟನಲ್ ಕರ್ಕೊಂಡು ಹೋಗಿರಲ್ಲ ಸೈಕಲ್ ತುಳಿಯಕ್ಕೆ, ಆ ಟನಲ್ ತಿರ್ಗಾ ಕನ್ಸಲ್ ಬಂತಪ್ಪ, ಅದಕ್ಕೆ ಭಯ ಬಿದ್ದೆ, ಅದು ಬಿಟ್ರೆ ಏನಿಲ್ಲ. ಸರಿ ಅಂತೇಳಿ ಅಪ್ಪನೋ, ಅದಕ್ಕೆಲ್ಲ ಭಯ ಬೀಳ್ಬಿಡಕೋಣ, ಅಪ್ಪ ಯಾವಾಗ್ಲೂ ನಿನ್ ಜೊತೆಲೇ ಇರ್ತೀವಲ್ಲ, ಸರಿ ಬಾ ಹೋಗ್ಬೇಕಾರೆ ಒಂದು ಸಮೋಸ ತಿನ್ಕೊಂಡು ಹೋಗೋಣ ಅಂತೇಳಿ ಆ ಬೊಂಬೆಲ್ಲ ಎತ್ತಿ ಡಿಕ್ಕಿಯಲ್ಲಿ ಹಾಕೊಂಡು ಸೀದಾ ಹೋಯ್ತಾರೆ. ಅಪ್ಪ ಕಾರ್ ಒಡೆ ಕುತ್ಕೊಂಡಿದ್ರಂತ ಮಗನು ಬರ್ತಾನೆ. ನೋಡಿದ್ರೆ ಅಲ್ಲಿ ಲೈಟ್ ಎಲ್ಲ ಬ್ಲಿಂಕ್ ಆಗ್ತಾ ಇದೆ. ಇವನಿಗೂ ಒಂಥರ ಭಯ ಆಗುತ್ತೆ. ಅಪ್ಪ ಅಪ್ಪ ಅಂತ ಕರಿತಾನೆ. ನೋಡಿದ್ರೆ ಅಲ್ಲಿ ಅಪ್ಪನೇ ಇಲ್ಲ. ಅಲ್ಲಿ ದೂರದಲ್ಲಿ ಒಂದು ಮನೆ ಕಾಣಿಸ್ತಾ ಇದೆ. ಸೀದಾ ಮನೆ ಒಡೆ ಹೋಗಿ ನೋಡ್ತಾನೆ. ಅಲ್ಲಿ ನೋಡಿದ್ರೆ ಅಪ್ಪ ವೈಟ್ ಕಲರ್ ವಾಂತಿ ಮಾಡ್ಕೊಂಡು ಹಂಗೆ ಬಿದ್ದವ್ರೆ. ಒಂಥರ ಅವ್ರ ಮೈಯೆಲ್ಲ ಪ್ಯಾರಲೈಸ್ ಆಗಿರಂಗೈತಲ್ಲ. ಮಗನು, ಅಪ್ಪ ಏನಪ್ಪ ಆಯ್ತು ನಿಮ್ಗೆ ಹತ್ರ ಹೋಯ್ತಾನೆ. ಅಪ್ಪ ಮಗನೇ ಇಲ್ಲಿಂದ ಓಡೋಗೋ ಅಂತ ಹೇಳ್ತಾರೆ. ಢಮಾರ್ ಅಂತ ಮಗನಿಂದ ಯಾರೋ ಬಂದು ಹಂಗೆ ಅದ್ಮಿ ಬ್ಯಾಗಲ್ಲಿ ಹಾಕೊಂಡ್ರು. ಅಲ್ಲಿ ಹಾಕ್ತಾರೆ ಟೈಟ್ಲು. ಹಂಗೆ ಇಲ್ಲೊಂದು ಪುಟ್ಟ ಸಂಸಾರ ಅಂತ ತೋರಿಸ್ತಾರೆ. ಎಂತಿ ಗಂಡ, ಒಂದ್ ಚಿಕ್ಕ ಮಗು. ಆಕ್ಚುಲಿ ಇವರೇ ನಮ್ ಹೀರೋಯಿನ್ಗೆ ಒಂದ್ ಮಗ. ಅವ್ರ ಯಜಮಾನ್ರು ಏನೋ ಒಂದ್ ಬಿಸ್ನೆಸ್ ಮಾಡ್ತಾವ್ರೆ. ಪಾಪ ಲೋನ್ ಸಿಗಲ್ಲ ಅಂತೇಳಿ ಎಂತಿ ಹತ್ರ ಹೇಳ್ತಾ ಕುಂತವ್ರೆ. ಎಂತಿ ರೀ, ನಾಳೆ ಪಾರ್ಟಿ ಇದೆ, ಜ್ಞಾಪಕ ಇದೆ ತಾನೆ? ನಮ್ಮ ಅಕ್ಕ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾ ಇದಾರೆ ಅಂತ ಹೇಳ್ತಾರೆ. ಹಂಗೆ ಸಾಯಂಕಾಲ ಆಯ್ತು. ಅಲ್ಲೊಂದು ಪಾರ್ಟಿ ಶುರು ಆಯ್ತು. ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಅವರು ಹೋಯ್ತಾರೆ. ನಮ್ ಹೀರೋನು ಕಸ ಹಾಕೋಣ ಅಂತೇಳಿ ಡಸ್ಟ್ ಬಿನ್ ಹತ್ರ ಬರ್ತಾರೆ. ಅಲ್ಲಿ ನೋಡಿದ್ರೆ ಹಿಂದ್ಗಡೆ ಏನೋ ಒಂದ್ ಸೌಂಡ್ ಆಯ್ತು. ಯಾರೋ ಅದು ಅಂತೇಳಿ ಕೈಯಲ್ಲಿ ಒಂದ್ ಚಿಕ್ಕ ಕೋಲ್ ತಗೊಂಡು ಸೀದಾ ಕಾಡ್ ಒಳಗಡೆ ಹೋಯ್ತಾರೆ. ಹಂಗೆ ಹುಡುಕ್ತಾರೆ. ಅಲ್ಲೇನೋ ಒಂದ್ ಸೌಂಡ್ ಆಯ್ತು. ನೋಡಿದ್ರೆ ಒಂದು ಯಕಣಾನ ಏನೋ ಇರೋದ್ರ ಐತೆ. ಅದು ನೋಡಿ ಹೆಂಗ್ ಬಡ್ಕೊಳುತ್ತೆ ಗೊತ್ತಾ? ನಮ್ ಹೀರೋನು ಸೀದಾ ಅಲ್ಲಿಂದ ಓಡ್ ಬರ್ತಾರೆ. ಹಂಗೆ ಬೆಳಗ್ಗೆ ಆಯ್ತು. ನಮ್ ಹೀರೋವ್ರ ಅಣ್ಣ ಬಂದವ್ರೆ. ಯಾಕೋ ಏನಾಯ್ತು, ಒಂಥರ ಇದೆಯಾ? ಇಲ್ಲಣ್ಣ ನೈಟ್ ಏನೋ ಸೌಂಡ್ ಆಯ್ತು, ಹಂಗೆ ಹೋದೆ. ಆಕ್ಚುಲಿ ನಮ್ ಹೀರೋಗೆ ಒಂದು ಅಭ್ಯಾಸ ಇದೆ. ಯಾವ್ದಾದ್ರು ಒಂದು ಮರ ಸಿಕ್ಕರೆ ಸಾಕು, ಅದ್ರಲ್ಲೇ ಒಂದ್ ಚಿಕ್ಕ ಶಿಲೆ ತರ ಮಾಡ್ತಾನೆ. ಇವಾಗ್ಲೂ ನೋಡಿ ಅದನ್ನೇ ಮಾಡ್ತಾವನೆ. ಹಂಗೆ ಅಣ್ಣ ತಮ್ಮಂದು ಒಂದ್ ಚಿಕ್ಕ ಫ್ಲಾಶ್ ಬ್ಯಾಕ್. ಇವರಿಬ್ರು ಹಂಗೆ ಒಂದು ಟನಲ್ ಹತ್ರ ಹೋಯ್ತಾವ್ರೆ. ಅಲ್ಲಿ ಏನೇನೋ ದೊಡ್ಡ ಮರಗಳೆಲ್ಲ ಇದೆ. ಅದ್ರಲ್ಲೊಂದು ಮರ ನೋಡ್ಬಿಟ್ಟು ತಮ್ಮನ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಆ ಮರ ತುಂಬಾ ಸ್ಮೂತ್ ಅಂತೆ. ಅದರಲ್ಲಿ ಯಾವ್ದೇ ಶಿಲೆಯನ್ನು ನೀಟಾಗಿ ಮಾಡಬಹುದು ಅಂತೇಳಿ ತಮ್ಮ ಆ ಮರನ ಮುರಿಯಕ್ ಹೋಯ್ತಾನೆ. ನೋಡಿದ್ರೆ ಇದ್ಗಡೆ ಯಾರೋ ಬಂದು ಇವ್ನು ಕೂದ್ಲು ಕಟ್ ಮಾಡ್ಬಿಡದ. ಢಮಾರ್ ಅಂತ ಹಂಗೆ ಕೆಳಗಡೆ ಬಿದ್ದೋಯ್ತಾನೆ. ಹಂಗೆ ಈ ಕಡೆ ಪ್ರೆಸೆಂಟ್ ಅಲ್ಲಿ ತೋರಿಸ್ತಾರೆ. ಅಮ್ಮ ಮಗುನ ಆ ಜೂಗಲಲ್ಲಿ ಇಟ್ಕೊಂಡು ಆಡಿಸ್ತಾ ಅವ್ರೆ. ಮಗು ಅಮ್ಮ ಇನ್ನ ಜೋರಾಗೆ ಅಂತ ಹೇಳ್ತಾ ಇದೆ. ನನ್ ಕೆಲ ಆಗಲ್ಲ ಮಗನೆ, ನನ್ ಕೆಲಸ ಇದೆ, ನಾನು ಓಡಕ್ ಕೆಲಸ ಮಾಡ್ತಾ ಇರ್ತೀನಿ, ಆಟಾಡ್ಕೊಂಡು ಸೀದಾ ಬಾಪ ಅಂತೇಳಿ ಆ ಮಗಿಗೆ ಹೇಳ್ಬಿಡ್ತಾರೆ. ಆ ಮಗುನು ಪಿ ಊತಾ ಇದೆ. ಅಲ್ಲಿ ಯಾರೋ ದೂರದಲ್ಲಿ ಒಬ್ರು ಕರ್ದಂಗಾಯ್ತು. ನನ್ ಜೊತೆ ಆಟಾಡಕ್ ಬರ್ತೀಯಾ ಅಂತ. ಮಗಿ ಅಲ್ವಾ, ಓಕೆ, ಕಡೆ ಯಾರೋ ನನ್ ಫ್ರೆಂಡ್ಸ್ ಇರ್ಬೋದು ಅಂತೇಳಿ ಸೀದಾ ಮಗುನು ಹಂಗೆ ಕಾಡು ಒಳಗಡೆ ಹೋಗ್ತಾ ಇದೆ. ಆ ಮಗು ಹಂಗೆ ಆ ಕಡೆ ನೋಡ್ತಾ ಇದೆ. ಆ ಕಡೆಯಿಂದ ಯಾವುದೇ ಸೌಂಡ್ ಇಲ್ಲ. ಸರಿ ಅಂತೇಳಿ ಆ ಮಗು ನಿಂತ್ಕೊಂಡು ತಿರ್ಗಾ ಪಿ ಊದುತ್ತೆ. ತಿರ್ಗಾ ಯಾರೋ ನಿಂತ್ಕೊಂಡು ಕರಿತಾವ್ರೆ. ಬಾ ನಾನು ಅಲ್ಲಿಲ್ಲ, ಇಲ್ಲಿದ್ದೀನಿ, ಈ ಕಡೆ ಬಾ ಅಂತ ಕರಿತಾವ್ರೆ. ಈ ಕಡೆ ಹಂಗೆ ಅಮ್ಮನ್ ತೋರಿಸಿದ್ರು. ಎಲ್ಲಿ ಮಗನ್ ಸೌಂಡ್ ಇಲ್ವಲ್ಲ ಅಂತೇಳಿ ಹುಡ್ಕೊಂಡು ಅವರು ಓಡ್ ಬರ್ತಾವ್ರೆ ಕಾಡ ಒಡೆ. ಮಗನೇ ಎಲ್ಲಿದ್ಯೋ ಅಂತ. ಆ ಮಗು ಸೌಂಡೇ ಇಲ್ಲ. ಈ ಕಡೆ ಅಮ್ಮ ಬೇರೆ ಹುಡುಕ್ತಾರಲ್ಲ. ಹಂಗೆ ಅಮ್ಮ ಫುಲ್ ಭಯ ಬಿದ್ಬಿಡ್ತಾರೆ, ಎಲ್ಲೋದ್ನೋ ನನ್ನ ಮಗ ಅಂತ. ನೋಡಿದ್ರೆ ಆ ಮಗು ಅಲ್ಲಿ ಪಿ ಊದ್ಕೊಂಡು ಕುಂತೈತೆ. ಅಮ್ಮ ಬಂದು ಮಗಿನ ಎತ್ಕೊಂಡು ಹೋಯ್ತಾರೆ. ಇದೆಲ್ಲ ಅಮ್ಮ ಬಂದು ನೈಟ್ ಯಜಮಾನ್ ಹತ್ರ ಹೇಳ್ದವ್ರೆ, ನೈಟ್ ಹಿಂಗ್ ಆಯ್ತ್ರಿ, ನಂಗೆ ಸಖತ್ ಭಯ ಆಗೋಯ್ತು ಬೆಳಗ್ಗೆ. ಓಕೆನಮ್ಮ, ಅದೆಲ್ಲ ಏನಿಲ್ಲ ಬಿಡು, ಕಾಡ್ತಾನೆ ಅಂತೇಳಿ ಯಜಮಾನ್ರನ್ನು ಆ ಮಾತನ್ನ ಅಲ್ಲಿಗೆ ಬಿಟ್ಬಿಡ್ತಾರೆ. ತಿರ್ಗಿ ಹಂಗೆ ನೈಟ್ ಆಯ್ತು. ಅವ್ರೊಂದು ಗೊಂಬೆ ಮಾಡ್ತಾವ್ರೆ. ಠಮಾರ್ ಅಂತ ಚಾಕು ಹೊಡೆದೋಯ್ತು. ಏನಪ್ಪಾ ಚಾಕು ಹಿಂಗ್ ಹೊಡೆದೈತಲ್ಲ ಅಂತೇಳಿ ಸೀದಾ ಹಂಗೆ ಆಚೆ ಬರ್ತಾರೆ. ತಿರ್ಗಾ ಲೈಟ್ ಅಲ್ಲಿ ಬ್ಲಿಂಕ್ ಆಗ್ತಾ ಇದೆ. ಯಾರೋ ಆ ಕಡೆ ಹೋದಂಗಾಯ್ತು. ಸರಿ ಅಂತೇಳಿ ಮಗಿನ ಎತ್ಕೊಂಡು ಕೈಯಲ್ಲಿ ಒಂದು ಕೋಲ್ ತಗೊಂಡು ಆ ಮಗಿನ ಅವ್ರ ಅಮ್ಮನ ಹತ್ರ ಕೊಟ್ಬಿಟ್ಟು ಸೀದಾ ಹಂಗೆ ಕೆಳಗಡೆ ನಡ್ಕೊಂಡ್ ಬರ್ತಾವ್ರಿ ಇವರು. ನೋಡಿದ್ರೆ ಆಚೆ ಕಡೆ ಒಂದ್ ಸೌಂಡ್ ಆಯ್ತು. ಆಚೆ ಬಂದ್ ನೋಡ್ತಾರೆ. ಅಲ್ಲಿ ನೋಡಿದ್ರೆ ಆ ಜೂಗಲ್ಲಿ ಹಂಗೆ ಆಟ ಆಡ್ತಾ ಇದೆ. ತಿರ್ಗಾ ಹಂಗೆ ಇವ್ರಿಗೆ ಫ್ಲಾಶ್ ಬ್ಯಾಕ್. ಆ ಟನಲ್ ಇವ್ರು ಬಿದ್ದಿರೋದು ಎರಡು ತೋರಿಸ್ತಾವ್ರೆ. ಅಲ್ಲಿ ಅವ್ರ ಮಿಸಸ್ ಬರ್ತಾರೆ. ಬೇಡ, ನೀ ಇಬ್ರು ಹೊರಡ ಹೋಗ್ರಿ ಅಂತೇಳಿ ಕಳಿಸ್ತಾರೆ. ಸರಿ ಅಂತೇಳಿ ಬೆಳಗ್ಗೆ ಆಯ್ತು. ಅಲ್ಲಿಗೆ ಪೊಲೀಸರು ಬಂದ್ರು. ಸರ್ ಇದೆಲ್ಲ ಮಾಮೂಲಿ, ಇದಕ್ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂತೀರ, ನೀವು ಆರಾಮಾಗಿರಿ ಅಂತ ಪೊಲೀಸ್ ಅವರನ್ನು ಅಡ್ವೈಸ್ ಮಾಡ್ಬಿಟ್ಟು ಹೋಯ್ತಾರೆ. ತಿರ್ಗಾ ಹಂಗೆ ನಮ್ ಹೀರೋನ್ ತೋರಿಸ್ತಾರೆ. ಅವ್ರ ಕೈಯಲ್ಲಿ ಆ ಗೊಂಬೆ ಇದೆ. ಆಕ್ಚುಲಿ ಈ ಗೊಂಬೆ ಅವ್ರ ಫ್ಲಾಶ್ ಬ್ಯಾಕ್ ಹೇಳ್ಬೇಕಾರೆ ಹಿಂದ್ಗಡೆಯಿಂದ ಬಂದು ಯಾರೋ ಕೂದ್ಲು ಕಟ್ ಮಾಡಿರಲ್ಲ, ಅವಾಗ ಅಲ್ಲಿ ಬಿಟ್ಟಿದ್ದು ಇಲ್ಲೆಂಗ್ ಬಂತಿವಾಗ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತೇಳಿ ಬಂದು ಅವ್ರ ಹೆಂಡತಿ ಹತ್ರ ಕೇಳ್ತಾರೆ, ಏನಮ್ಮ ಇದನ್ನ ನೀನ್ ತಗೊಂಬಂದ ಅಂತ. ರೀ ನನಗೇನ್ರಿ ಗೊತ್ತು, ನಾನು ಇದ್ರಿಗೂ ನೋಡೇ ಇಲ್ಲ ಅದನ್ನ ಅಂತ ಅವ್ರು ಹೇಳ್ಬಿಡ್ತಾರೆ. ಅವ್ರೊಂಥರ ಯೋಚನೆ ಮಾಡ್ತಾವ್ರೆ, ಅಲ್ಲ ಇದೆಂಗೆ ಬಂತಿಲ್ಲಿ ಅಂತ. ಈ ಕಡೆ ಮಗುನು ಆಟ ಆಡ್ತಾ ಇದೆ. ಆಕ್ಚುಲಿ ಆ ಮಗುಗೂ ಒಂದು ಫೇವರೇಟ್ ಆದ ಐಟಮ್ ಇದೆ. ಅದೇನಪ್ಪಾ ಅಂದ್ರೆ ಒಂದು ಪುಂಗಿ. ಪಿ ಅಂತ ಓದ್ಕೊಂಡಿರ್ತದೆ ಮಗು. ಯಾಕಪ್ಪ ಅಂದ್ರೆ ಆ ಮಗುಗೆ ಆ ಫ್ರೂಟ್ ಅಂದ್ರೆ ತುಂಬಾನೇ ಇಷ್ಟ. ಅದು ಅವರಪ್ಪ ಕೈಯಿಂದಾನೇ ಮಾಡ್ಕೊಟ್ಟಿರ್ತಾರೆ. ಅವರಪ್ಪ ರೂಮ್ ಒಳಗಡೆ ಹೋದ್ರು. ಮಗು ಇಲ್ಲಿ ಸ್ನಾನ ಮಾಡ್ತಾ ಇದೆ. ಢಮಾರ್ ಅಂತ ಯಾರೋ ಕಿಟಕಿ ಬರದ. ಈಗ ಲೈಟ್ ಬ್ಲಿಂಕ್ ಆಯ್ತು. ಅಪ್ಪ ಬೇರೆ ಕಡೆ ಬಡ್ಕೊಂತವ್ರೆ. ಲೈ ಮಗನೇ ಏನಾರು ಮಾತಾಡೋ ಅಂತ. ಇದೇನೋ ಆ ಕೈ ಹಂಗೆ ಒಳಗಡೆ ಬಂತು. ಹೆಂಗೋ ಅಪ್ಪ ಬಂದು ಡೋರ್ ಓಪನ್ ಮಾಡಿದ್ರು. ಏನಾಯ್ತು ಮಗನೇ, ಏನಾಗಿಲ್ಲಪ್ಪ ಅಂತ ಮಗಿನೂ ಹೇಳ್ತಾ ಇದೆ. ತಿರ್ಗಾ ಹಂಗೆ ಎಂತಿ ಗಂಡ ಇಬ್ರು ನಿದ್ದೆ ಮಾಡ್ತಾವ್ರೆ. ಏನೋ ಒಂಥರ ಕಣೆ, ಮೈಂಡ್ ಡೇ ಸರಿಲ್ಲ ಅಂತ ಅವ್ರ ಮಿಸಸ್ ಹತ್ರ ಹೇಳ್ತಾವ್ರೆ. ಸರಿ ಅಂತೇಳಿ ಆಚ ಕಡೆ ಒಂದು ಸೌಂಡ್ ಆಯ್ತು. ಹಂಗೆ ಬಂದ್ ನೋಡ್ತಾರೆ. ತಿರ್ಗಾ ಲೈಟ್ ಅಲ್ಲಿ ಬ್ಲಿಂಕ್ ಆಗ್ತಾ ಇದೆಯಲ್ಲ. ಹಂಗೆ ಒಂದು ರೂಮ್ ಇಂದ ಸೌಂಡ್ ಬಂತು. ಅಲ್ಲಿ ಯಾರೋ ಕ್ಯಾಪ್ ಹಾಕೊಂಡು ಕುತ್ಕೊಂಡಿರಂಗ ಅವ್ರೆ. ನೋಡಿದ್ರೆ ಅದೊಂದು ಗೊಂಬೆ. ಆಕ್ಚುಲಿ ಆ ಗೊಂಬೆ ಒಂದು ಯಾಟಾಕ್
ಐತಲ್ಲ, ಆ ಯಾಟೋ ಈ ಚಿಕ್ಕ ವಯಸ್ಸಲ್ಲಿ ಇವ್ರು ಹಾಕಿದ್ ಯಾಟ್ ತರನೇ ಕಾಣಿಸ್ತಾ ಇದೆ. ಅದು ಹಂಗೆ ಫ್ಲಾಶ್ ಬ್ಯಾಕ್ ಅಲ್ಲಿ ಬಂದೋಗುತ್ತೆ. ಇದ್ದಕ್ಕಿದಂಗೆ ಆ ಬೊಂಬೆ ನಗಿಯೋ ಸೌಂಡ್, ಆ ಬೊಂಬೆನ ಬಿಸಾಕ್ಬಿಟ್ಟು ಹಂಗೆ ಭಯನೇ ಬಿದ್ಬಿಡ್ತಾರೆ ಇವರು. ಒಂದ್ ಕಡೆ ಖುಷಿ, ನನ್ ಚಿಕ್ಕ ವಯಸ್ಸು ಕ್ಯಾಪ್ ಸಿಕ್ತಲ್ಲಪ್ಪ ಅಂತ. ಸರಿ ಆ ಕಾರ್ ಶೆಡ್ ನ ಕ್ಲೋಸ್ ಮಾಡ್ಬಿಟ್ಟು ಸೀದಾ ಮನೆ ಒಳಗೆ ಬರ್ತಾರೆ. ಎಲ್ಲಾ ಕಡೆ ಡೋರ್ ಲಾಕ್ ಆಗೈತೆ. ಏನಪ್ಪಾ ಇದು ಡೋರ್ ಲಾಕ್ ಆಗೈತೆ ಅಂತ ಹೇಳಿ ಅಲ್ಲೊಂದು ಚಿಕ್ಕದು ಲೆಟರ್ ಬಾಕ್ಸ್ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ನುಗ್ಬಿಟ್ಟು ಹೋಯ್ತಾರೆ. ಆ ಕಡೆ ಯಾರೋ ಒಬ್ಬ ಮಾಸ್ಕ್ ಹಾಕೊಂಡು ವಿಸಿಲ್ ಹೊಡಿತಾವನೆ, ಇಲ್ಲಿ ನೋಡೋ ಇಲ್ಲಿ ಅಂತ. ಇನ್ನು ಮ್ಯೂರೋಗೆ ಫುಲ್ ಭಯಾಗಿ ಗ್ಲಾಸ್ ಹೊಡ್ಕೊಂಡೆ ಮನೆ ಒಳಗೆ ನೋಡ್ತಾರೆ. ಒಳಗಡೆ ಯಾರು ಇಲ್ಲ. ತಿರ್ಗಾ ಮಾರನೇ ದಿವಸ ಪೊಲೀಸ್ ಅವರು ಬಂದವ್ರೆ. ರೀ ನೀವಿರೋದು ಕಾಡಲ್ಲಿ, ಕರೆಂಟ್ ಆಕ್ಚುಲಿ ಬ್ಲಿಂಕ್ ಆಗುತ್ತಪ್ಪ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಇಲ್ಲಾರೆ ಮನೆ ಖಾಲಿ ಮಾಡ್ಕೊಂಡು ಹೋಗು ಅಂತ ಪೊಲೀಸ್ ಅವರು ಕೈ ಎತ್ತಿ ಬಿಡ್ತಾರೆ. ನಮ್ ಹೀರೋ ಏನು ಮಾಡಕ್ ಆಗಲ್ಲ ಅಂತೇಳಿ ಅಡ್ಜಸ್ಟ್ ಮಾಡ್ಕೊಬೇಕಲ್ಲ, ಯಾಕಂದ್ರೆ ಅವ್ರು ಇರೋದು ಕಾಡಲ್ಲಿ. ಮಾರನೇ ದಿನ ಅಣ್ಣನ್ ನೋಡಕ್ ಬಂದ್ರು. ಅಣ್ಣ ಈ ಟೊಪ್ಪಿ ನಿನಗೆ ಜ್ಞಾಪಕ ಇದೆಯಾ, ಈ ಬೊಂಬೆ ನಿನಗೆ ಜ್ಞಾಪಕ ಇದೆಯಾ, ಇದು ಚಿಕ್ಕ ವಯಸ್ಸಲ್ಲಿ ಕಳೆದೋಗಿದ್ ಕಣೋ. ಇದ್ದಕ್ಕಿದ್ದಂಗೆ ಮನೇಲಿ ಸಿಕ್ತಲ್ಲ. ಅಣ್ಣನ್ ನೋಡ್ಬಿಟ್ಟು ಒಂಥರ ಶಾಕ್ ಆಯ್ತಾರೆ. ಅಲ್ಲ ಇದು ಚಿಕ್ಕ ವಯಸ್ಸಲ್ಲಿ ಕಳೆದೋಗಿದ್ದು, ಇವಾಗ ಹಂಗ ಲೇ ನನಗೆ ಹೇಳ್ದೆ ಮಾಡ್ದೆ ಹೋಗಿ ತಗೊಂಬಂದ ಅಂತ ಕೇಳ್ತಾರೆ. ನಮ್ ಹೀರೋಗೆ ಇನ್ನ ಕನ್ಫ್ಯೂಷನ್, ಇವನೇನಪ್ಪ ಹಿಂಗ್ ಹೇಳ್ತಾನೆ ಅನ್ಬಿಟ್ಟು. ಈ ಕಡೆ ಹಂಗೆ ಅಮ್ಮ ಮಗನ್ ತೋರ್ಸಾರೆ. ಅಮ್ಮ ಏನಪ್ಪ ಕೆಲಸ ಮಾಡ್ತಾರಂಗವ್ರೆ. ಮಗ ಒಂದ್ ಡ್ರಾಯಿಂಗ್ ಮಾಡ್ಕೊಂಡ್ ಬಂದು ಅಮ್ಮನ್ ಕೇಳಿ ಕೊಡ್ತಾನೆ. ಅಮ್ಮ ನೋಡಮ್ಮ ಚೆನ್ನಾಗಿದೆ ಅಂತ. ಆ ಮಗಿ ಒಂಥರ ದೆವ್ವದ ಡ್ರಾಯಿಂಗ್ ಬರ್ದಿಕ್ಕೈತೆ. ಅಮ್ಮ ನಾನ್ ಜಾರ ಬಂಡೆ ಆಡ್ತೀನಮ್ಮ ಅಂತೇಳಿ ಆ ಮಗಿ ಹೊಂಟೋಗುತ್ತೆ. ಅಮ್ಮನೂ ಆ ಡ್ರಾಯಿಂಗ್ ನೋಡ್ಬಿಟ್ಟು ಫುಲ್ ಶಾಕ್ ಆಗಿ ಆ ಮಗಿನ ಇಟ್ಕೊಂಬರಕ್ ಹೋಯ್ತಾರೆ. ಅಲ್ಲೊಬ್ಬ ಯಾರೋ ಒಳಗಡೆ ದೆವ್ವದ ತರ ಒಂದ್ ದೊಡ್ಡ ಬ್ಯಾಗ್ ಓಪನ್ ಮಾಡ್ತಾವನೆ. ಆ ಮಗಿನ ಅದ್ರೊಳಗಡೆ ಹಾಕೋದಕ್ಕೆ ಢಮಾರ್ ಅಂತ ಕಂಡ್ಬಿಟ್ರೆ ಇದೆಲ್ಲ ನಮ್ ಹೀರೋಗೆ ಒಂಥರ ಕನ್ಸು. ಈ ಕಡೆ ಯಾರೋ ಸೈಕಾಲಜಿ ಡಾಕ್ಟರ್ ಹತ್ರ ಹೋಗವ್ರೆ. ಮೇಡಮ್ ಅವರು ಏನಪ್ಪಾ ತಿರ್ಗಾ ಕನ್ಸು ಶುರು ಆಯ್ತಾ ನಿನಗೆ? ಅವ್ರ ಎಂತಿಗೆ ಒಂಥರ ಗೊತ್ತಾಗಲ್ಲ. ಏನ್ ಮೇಡಮ್ ಹೇಳ್ತಾ ಇದೀರಾ? ಇದು ನನಗೆ ನಿಮ್ ಯಜಮಾನ್ ಅವ್ರ ಅಪ್ಪನಿಗೆ ಮಾತ್ರ ಗೊತ್ತಿರೋದು, ತಗೋ ಈ ಬುಕ್ ಓದು ಅಂತೇಳಿ ಅವ್ರ ಎಂತಿ ತರ ಕೊಡ್ತಾರೆ. ತಿರ್ಗಾ ಒಂದು ಫ್ಲಾಶ್ ಬ್ಯಾಕ್. ಆಕ್ಚುಲಿ ನಮ್ ಹೀರೋ ಅವರಪ್ಪ ಅದೇ ಟನಲ್ ತರ ಕರ್ಕೊಂಡು ಹೋಗಿದ್ದಾರೆ. ಮಗನೇ ಇದು ನನಗೆ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ ಕಣೋ, ಬ್ಯಾಗ್ ಮ್ಯಾನ್ ಅಂತ ಒಬ್ಬ ಅವನಂತೆ. ಡೈಲಿ ನೈಟು ಆಚೆ ಬರ್ತಾನಂತೆ ಅವನು. ನಿನ್ ಜೋರಾಗಿ ಒಂದ್ಸರಿ ಬ್ಯಾಗ್ ಮ್ಯಾನ್ ಅಂತ ಹೇಳು, ನಿನಗೆ ನೈಟು ಸಖತ್ತಾಗಿರುತ್ತೆ ಮಗನ ಥ್ರಿಲ್ಲಿಂಗು ಅಂತೇಳಿ ಅಪ್ಪನೇ ಬ್ಯಾಗ್ ಮ್ಯಾನ್ ನ ಇವನ್ ಕಡೆ ತಗೊಳಕಿರೋದು. ಇದೆಲ್ಲಾನು ಡಾಕ್ಟರ್ ನಮ್ ಹೀರೋನ್ ಹತ್ರ ಹೇಳ್ತಾವ್ರೆ. ಸರಿ ಅಂತೇಳಿ ಮಗುನ ಜೊತೆ ಇಟ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ, ತಗೊಂಡೋಗಿ ನಮ್ಮ ಅಕ್ಕನ ಮನೆಗೆ ಬಿಟ್ಬಿಡೋಣ ಅಂತೇಳಿ ಸೀದಾ ಮಗುನ ಕರ್ಕೊಂಡೋಗಿ ಅವ್ರ ಅಕ್ಕನ ಮನೇಲಿ ಬಿಟ್ಬಿಟ್ಟು ಇವರಿಬ್ಬರು ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡಿರ್ತಾರೆ. ತಿರ್ಗಾ ಮನೆಗೆ ಹೋದ್ರೆ ಏನಾರು ಪ್ರಾಬ್ಲಮ್ ಆಗುತ್ತೆ ಅಂತ ಹೋಟೆಲ್ಗೆ ಬಂದ್ರು. ನಮ್ ಹೀರೋಯಿನ್ ತಿರ್ಗಾ ಕೇಳ್ತಾವ್ರೆ, ರೀ ಆ ಡಾಕ್ಟರ್ ಹೇಳಿದ್ದು ನಿಜಾನಾ? ಆ ಡಾಕ್ಟರ್ ಹೇಳಿದ್ ನಿಜಾನೇ, ಬಟ್ ಇನ್ನೊಂದಿದೆ ನಾನು ಹೇಳ್ತೀನಿ ಅಂತೇಳಿ ತಿರ್ಗಾ ಒಂದು ಫ್ಲಾಶ್ ಬ್ಯಾಕ್. ಆಕ್ಚುಲಿ ಆ ಬ್ಯಾಗ್ ಮ್ಯಾನ್ ಬಂದು ತುಂಬಾ ಬುದ್ಧಿವಂತಿಕೆ ಮಗು ಯಾರಿರುತ್ತೋ ಅವ್ರನ್ನ ಮಾತ್ರ ತಗೊಂಡೋಗೋದಂತೆ. ಅವ್ರಿಗೊಂದು ಪ್ರೈವೇಟ್ ಆಗಿ ಒಂದು ವಸ್ತು ಇರುತ್ತೆ. ಆ ವಸ್ತು ಅವ್ರ ಕೈಲಿ ಇರೋಗಂಟ ಅದೇನು ಮಾಡಲ್ಲ. ಆಕ್ಚುಲಿ ಆ ಬೊಂಬೆ ಇತ್ತು ನಮ್ಮ ಹೀರೋ ಕೈಲಿ, ಅಲ್ಲಿ ಬಿಟ್ಬಿಟ್ಟಿದ್ದ. ಅವನ್ ಮಗು ಕೈಯಲ್ಲಿ ಅವ್ರ ಅಪ್ಪ ಮಾಡ್ಕೊಟ್ಟಿದ್ದು ಫ್ಲೂಟು ಇದೆಯಲ್ಲ, ಆದ್ರೆ ನನ್ಗೊಂದು ಗೊತ್ತಿಲ್ಲ. ಅವತ್ತೇ ನಾನು ಅಲ್ಲಿ ಟನಲ್ ಹತ್ರ ಹೋದಾಗ ಅದು ಕಳೆದೋಯ್ತು. ತಿರ್ಗಾ ಅವ್ನು ಯಾಕೆ ಓಡಿಸ್ಕೊಂಡ್ ಬರ್ತಾನ ಅಂತ ಅರ್ಥ ಆಗ್ತಾ ಇಲ್ಲ. ತಿರ್ಗಾ ಬೊಂಬೆ ಬೇರೆ ಸಿಕ್ತು, ಅದಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ. ಏನು ಆಗಲ್ಲ ತಾನೆ ಅಂತೇಳಿ ಎಂತಿ ಹತ್ರನೇ ಕೇಳ್ತಾರೆ. ರೀ ಏನು ಆಗಲ್ಲ ಬಿಡ್ರಿ, ಎಲ್ಲ ಏನ್ ಭಯ ಬಿಡಿ ಅಂತ ಎಂತಿ ಸ್ವಲ್ಪ ಅವ್ರಿಗೆ ಬೆಂಬಲವಾಗಿರ್ತಾರೆ. ಈ ಕಡೆ ಹಂಗೆ ನಮ್ ಹೀರೋಯಿನ್ ಅವ್ರ ಅಕ್ಕನ್ ತೋರಿಸ್ತಾರೆ. ಹಂಗೆ ಫೋನ್ ಮಾತಾಡ್ತಾ ಆ ಮಗು ಮಲಗಿರೋದನ್ನ ಅವರೆಲ್ಲ CCTV ಹತ್ರನೇ ಮಲಗಿಸ್ಕೊಳ್ಳೋದು, ಮಗುನ ಪಕ್ಕದಲ್ಲಿ ಮಲಗಿಸ್ಕೊಳ್ಳಲ್ಲ. ನೋಡ್ತಾರಲ್ಲ ಏನೋ ಪುರ್ ಅಂತ ಸೌಂಡ್, ಏನಪ್ಪಾ ಇದು ಅಂತೇಳಿ ಸೀದಾ ಮಗ್ಗೆ ತರ ಹೋಯ್ತಾರೆ. ಮಗು ಹೆಂಗೋ ನೀಟಾಗಿ ಮಲ್ಕೊಂಡೈತೆ. ತಿರ್ಗಾ ಅಲ್ಲಿ ಲೈಟ್ ಬ್ಲಿಂಕ್ ಆಯ್ತು. ಆ ಕಡೆಯಿಂದ ಯಾರೋ ಒಬ್ರು ಡೋರ್ ಹೊಡಿತಾವ್ರೆ. ಇವರು ಯಾರಪ್ಪ ಇರ್ಬೋದು ಅಂತ ಹೋಗಿ ನೋಡ್ತಾರೆ. ಢಮಾರ್ ಅಂತ ಒಂದ್ ಸೌಂಡ್. ಏಯ್ ಯಾರ್ ನೀನು ಕಳ್ಳನ, ನಿನಗೆ ದುಡ್ಡೇನ ಬೇಕಂದ್ರೆ ಕೇಳು ಕೊಡ್ತೀನಿ, ಹಂಗೆಲ್ಲ ಎದುರಿಸ್ಬೇಡ ನಮ್ಮನ್ನ ಅಂತ. ಈ ಕಡೆಯಿಂದ ಇವ್ರು ಆ ದೇವದ ತರ ಮಾತಾಡ್ತಾವ್ರೆ. ಪಾಪ ಇವ್ರಿಗೇನ್ ಗೊತ್ತೋದು ದೇವ ಅಂತ. ಸೀದಾ ಹಂಗೆ ಅದು ಡೋರ್ ಲಾಕ್ ಓಪನ್ ಮಾಡ್ಕೊಂಡ್ ಬರ್ತಾ ಇದೆ. ಇವರು ಈ ಕಡೆಯಿಂದ ಎದ್ದಿ ಬಿದ್ದಿ ಓಡು. ಅಲ್ಲೊಂದ್ ಚಾಕು ಇರುತ್ತೆ, ಆ ಚಾಕು ತಗೊಂಡು ಆ ಮಗಿನ ಒಂದ್ ಕೈ ಹಿಡ್ಕೊಂಡು ಸೀದಾ ಹಂಗೆ ಹೋಯ್ತಾರೆ. ಆ ಮಗಿನ ಅಲ್ಲಿ ರೂಮಲ್ಲಿ ಮಲಗಿಸ್ತಾರೆ. ಇವರು ಆ ಶೂರಾಕಲ್ಲಿ ಬಚ್ಚಿಕೊಂತಾರೆ. ಡೋರ್ ಲಾಕ್ ಹಂಗೆ ಓಪನ್ ಆಯ್ತು. ಉಸಿರು ಕೈ ಹಿಡ್ಕೊಂಡು ಭಯ ಬಿದ್ದಿ ಕುಂತವ್ರೆ. ಟಕ್ಕಂತ ಯಾರೋ ಒಬ್ರು ಬಂದಂಗ ಆಯ್ತು. ಇವರು ಎದೊಳ್ತಾರೆ ನೋಡಿ, ಡಮಾರ್ ಅಂತ ಅವ್ರ ಕತ್ತಿ ಹಿಡ್ಕೊಂಡ್ಬಿಡದ. ಕೈಯಲ್ಲಿ ಒಂದು ಕತ್ರಿ ತಗೊಂಡ್ಬಂದು ನಮ್ ಹೀರೋ ಮಗಿದು ಕೂದ್ಲು ಕಟ್ ಮಾಡ್ಕೊಂಡ್ಬಿಟ್ಟ. ಅವನು ನಮ್ ಹೀರೋದು ಕೂದ್ಲು ಕಟ್ ಮಾಡ್ದ ಸ್ಟಾರ್ಟಿಂಗ್ ಸೀನ್ ಅಲ್ಲಿ. ಇವಾಗ ಮಗಿದು ಕೂದ್ಲು ಕಟ್ ಮಾಡವನೆ. ಹಿಂಗೆ ಬಡ್ಕೊಂತಾರೆ. ಡಮಾರ್ ಅಂತ ಅಲ್ಲಿ ಸೀನ್ ಕಟ್ ಆಯ್ತು. ಇನ್ ಪೊಲೀಸ್ ಅವರು ಎಲ್ಲ ಬಂದವ್ರೆ. ಮಗು ಐತೆ. ಇದೆಲ್ಲ ಪೊಲೀಸ್ ಅವರು ಕಂಪ್ಲೇಂಟ್ ತಗೊಂತಾರೆ. ನಮ್ ಹೀರೋಯಿನ್ ಅವ್ರ ಅಕ್ಕ ಕೂಡ ನಡುಗ್ತಾವ್ರ. ಹಂಗೆ ಸೀದಾ ಕರ್ಕೊಂಡ್ ಬಂದ್ ಮನೆಗ್ ಬಿಟ್ರು. ಅವ್ರ ಯಜಮಾನ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ ತಾನೆ? ಇಲ್ಲ ಪೊಲೀಸ್ ಎಲ್ಲ ಕಂಪ್ಲೇಂಟ್ ತಗೊಂಡಿದ್ದಾರೆ, ಏನ್ ಪ್ರಾಬ್ಲಮ್ ಆಗಲ್ಲ ಬಿಡಿ ಬಾವ ಅಂತೇಳಿ ಸೀದಾ ಅವರು ಹೋಯ್ತಾರೆ. ನಮ್ ಹೀರೋಗೆ ಫುಲ್ ಭಯ ಆಯ್ತು. ಕೈಯಲ್ಲಿ ಒಂದು ಕಡ್ಡಿ ಹಿಡ್ಕೊಂಡು ಆ ಮಗಿನ ಕಂಪ್ಯೂಟರ್ ನೋಡ್ತಾ ಅವ್ರೆ. ಓಕೆ ಮಗಿ ಹಿಂಗ ಆಗೈತಲ್ಲ, ಪಕ್ಕದಲ್ಲರೂ ಮಲಸ್ಕೊಬೇಕು ತಾನೆ ಇವರು. ಓಕೆ ಬಂದೆಂತಿಗೆ ಸಮಾಧಾನ ಮಾಡ್ತಾರೆ. ಏನು ಆಗಲ್ಲ, ಓಕೆ ನಾನು ಇದ್ದೀನಿ ಅಂತೇಳಿ ಸೀದಾ ಅವರು ಅಲ್ಲೇ ಮಲ್ಕೊಂತಾರೆ. ಹಂಗೆ ಏನೋ ಒಂಥರ ಸೌಂಡ್ ಆಯ್ತು. ಏನಪ್ಪಾ ಮಗಿಗೆ ಏನೋ ಪ್ರಾಬ್ಲಮ್ ಅಂತೇಳಿ ಆ ಡಿವೈಸ್ ಅಲ್ಲಿ ಮಗು ನೋಡ್ತಾವ್ರೆ ವಿಡಿಯೋನ. ತಿರ್ಗಾ ಲೈಟು ಡಮ 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 ಅಂತ ಬ್ಲಿಂಕ್ ಆಯ್ತು. ಆ ಡಿವೈಸ್ ಒಂಥರ ಹ್ಯಾಕ್ ಆಗ್ತಾ ಇದೆ. ಅಲ್ಲಿ ಯಾರೋ ಒಬ್ರು ಮಾಸ್ಕ್ ಹಾಕೊಂಡು ನಿಂತವ್ರಲ್ಲ. ಸೀದಾ ಆಚೆ ಬಂದ್ ನೋಡಿದ್ರೆ ಈ ಕಡೆ ಬಾವ ಅವ್ರೆಂತಿ ಇಬ್ರು ವಾಂತಿ ಎತ್ಕೊಂಡು ಸತ್ತೋಗೋರಲ್ಲೇ. ಅದೇ ವೈಟ್ ಕಲರ್ ವಾಂತಿನೇ. ತಿರ್ಗಾ ಅಲ್ಲಿಂದ ಎದ್ದಿ ಬಿದ್ದಿ ಓಡ್ತಾವ್ರ ಮಗಿ ಹತ್ರ. ಆ ಕಡೆ ಅವನು ಒಂದ್ ಬ್ಯಾಗು ಮಗಿನ ಹಿಡ್ಕೊಂಡು ಓಡ್ತಾವ್. ನಂಗೇನೆ ಆಚೆ ಬಂದ್ ನೋಡ್ರೆ ಪೊಲೀಸ್ ಅವ್ರು ಎಲ್ಲಾ ತಿರೋಗವ್ರೆ. ಅವ್ನಂಗ್ ಓಡ್ತಾನಲ್ಲ, ಅವ್ನ ಹಿಂದೆನೆ ಓಡಿಸ್ಕೊಂಡ್ ನಮ್ ಹೀರೋನು ಹೋಯ್ತಾರೆ. ಕಾಂಪೌಂಡ್ ಎಲ್ಲ ಎಗರ್ಕೊಂಡು ಗೇಟ್ ಎಲ್ಲ ಎಗರ್ಕೊಂಡು ಹೋಯ್ತಾವ್ರೆ. ಸೀದಾ ಅದೇ ಟನಲ್ ಹತ್ರ ಬಂದ್ರು. ಆ ಮಗನ್ ಸೌಂಡ್ ಬೇರೆ ಬರ್ತಾ ಇದೆ. ಅಪ್ಪ ಕಾಪಾಡಿ ಅಂದ್ರೆ ಯಾಕಂದ್ರೆ ಆ ಮಗುನ ಅವರು ಬ್ಯಾಗ್ ಅಲ್ಲಿ ಹಾಕೊಂಡು ಹೋಯ್ತಾನೆ. ನಮ್ ಹೀರೋಗೆ ತಿರ್ಗಾ ಆ ಟನಲ್ ಹತ್ರ ಹೋಗಿರೋ ಫ್ಲಾಶ್ ಬ್ಯಾಕ್ ಎಲ್ಲ ಬಂದು ಹೋಗ್ತಾ ಇದೆ. ಅಲ್ಲಿ ಫುಲ್ ಕತ್ಲು ಬೇರೆ. ಅಲ್ಲಿ ಆ ಮಗಿ ಸೌಂಡ್ ಮಾತ್ರ ಕೇಳಿಸ್ತಾ ಇದೆ. ಅಪ್ಪ ಇಲ್ಲಿದ್ದೀನಪ್ಪ, ಅಪ್ಪ ನಾನು ಇಲ್ಲಿದ್ದೀನಪ್ಪ ಅಂತ. ಹಂಗೆ ಒಂದ್ ಕ್ಯಾಪ್ ಹೊಡೆ ನುಗ್ಗ್ ಹೋಯ್ತಾನೆ. ಮಗನೆ ಎಲ್ಲಿದ್ಯಾ ಮಗನೆ ಅಂತ. ಪಾಪ ತುಂಬಾ ದೂರ ಹತ್ತಕ್ಕಾಗಲ್ಲ. ಟಮಾರ್ ಅಂತ ಅಲ್ಲಿ ಕೆಳಗಡೆ ಬೀಳ್ತಾರೆ. ಒಂಥರ ಅವ್ರಿಗೆ ತಲೆ ತಿರುಗ್ಬಿಟ್ಟು ವಾಮಿಟ್ ಮಾಡೋ ತರ ಇದೆ. ಹಂಗೆ ತಿರುಗ್ ನೋಡ್ತಾರೆ. ಅಲ್ಲಿ ತುಂಬಾ ಕಡೆ ಕ್ಯಾಂಡಲ್ ಅಂಟಿಸಿ
ಸಿಕ್ಕವ್ರೆ. ಅಲ್ಲೊಂದು ಗೂಡಿದೆ, ಅದ್ರಲ್ಲೊಂದು ಬೈನಾಕೋಲ್ ಇದೆ. ಹಂಗಾರೆ ಒಬ್ಬೊಬ್ಬರ ಮಗು ಗಿಫ್ಟ್ ಗಳದು ಅವ್ರು ಪ್ರೈವೇಟ್ ಆಗಿ ಇಟ್ಕೊಂಡಿರ್ತಾರಲ್ಲ ಆ ಗಿಫ್ಟ್ ಅಲ್ಲ. ಅಲ್ಲೊಂದ್ ಕಡೆ ಬಟ್ಟೆ ಕಟ್ಟೈತೆ. ಸೀದಾ ನಮ್ ಹೀರೋ ಅಲ್ಲಿ ಬಂದ್ ನೋಡ್ತಾನೆ. ಅಲ್ಲಿ ನೋಡಿದ್ರೆ ಅದೇ ಬ್ಯಾಗ್ ಐತೆ, ಅದ್ರಲ್ಲೇ ಮಗಿ ಇದೆಯಾ ಅಂತೇಳಿ ಜಿಪ್ ಓಪನ್ ಮಾಡಿ ನೋಡ್ತಾನೆ. ನೋಡಿದ್ರೆ ಅದರಲ್ಲಿ ಆ ಬೊಂಬೆ ಇದೆ, ಅದೇ ನಮ್ ಹೀರೋ ಮೇಲೆ ಐತಲ್ಲ ಆ ಬೊಂಬೆ. ಈ ಬೊಂಬೆ ಹೆಂಗೆ ಇಲ್ಲಿ ಬಂತು ಅಂತ ಯೋಚನೆ ಮಾಡ್ತಾ ಇರ್ಬೇಕಾರೆ ಆಕ್ಚುಲಿ ಮಗು ಇಲ್ಲ ಗುರು ಇಲ್ಲಿ. ಅದ್ರಲ್ಲಿ ರೆಕಾರ್ಡಿಂಗ್ ಆಗಿದೆ ಡ್ಯಾಡಿ 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 ಅಂತ. ಮಗು ಎಲ್ಲಪ್ಪ ಹಂಗಂದ್ರೆ ಅಂತ ತೋರಿಸ್ತಾರೆ. ಮಗು ಮನೇಲೆ ಮಲ್ಗೈತೆ, ಮಗು ಅಳ್ತಾ ಇದೆ. ಎಂತಿ ಬಂದ್ಬಿಟ್ಟು ಮಗು ಎತ್ಕೊಂಡ್ರು. ಅವ್ರ ಅಮ್ಮನು ಮಗಿಗೆ ಏನು ಆಗಿಲ್ಲಲ್ಲ. ಹಂಗಾರೆ ಯಜಮಾನ್ ಎಲ್ಲೋದ್ರು. ಈ ಕಡೆ ಯಜಮಾನ್ರ ತೋರ್ಸೋರು ಅಲ್ಲೊಂದು ದೊಡ್ಡ ಹಳ್ಳ ಇದೆ. ಹಂಗೆ ಅದರಲ್ಲಿ ಬಗ್ ನೋಡ್ತಾವ್ರೆ. ಆ ಕಡೆಯಿಂದ ಸೌಂಡ್ ಬಂತು. ಏನಪ್ಪಾ ಇದು ಅಂತೇಳಿ ಹಿಂಗ್ ನೋಡ್ತಾರೆ. ಅಷ್ಟ್ ಬೇಗ ಹಿಂದ್ಗಡೆ ಒಂದ್ ಕೈ ಬಂದು ಹಿಡ್ಕೊಂಡ್ಬಿಡದ. ಅದರಿಂದ ಒಬ್ಬ ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡು ಹಂಗೆ ಆಚೆ ಬರ್ತಾನೆ. ಅವನು ಅಲ್ಲೂ ಮುಖಲ್ಲ ಒಂದ್ ತರ ಇದೆ ನೋಡೋದಕ್ಕೆ. ನಮ್ ಹೀರೋನು ವೈಟ್ ಕಲರ್ ವಾಮಿನ್ ಮಾಡ್ಕೊಂಡ್ ಬರ್ತಾನೆ. ಆಕ್ಚುಲಿ ಅವನು ಕೂದ್ಲು ಕಟ್ ಮಾಡ್ಕೊಂಡು ಹೋಗಿರೋದೇ ಇದಕ್ಕೆ ಗುರು. ಅವ್ರು ಕೂದ್ಲು ಕಟ್ ಮಾಡಿದ್ರೆ ಅವ್ರು ಇಲ್ಲಿದಾರಂತ ಇವನಿಗೆ ಗೊತ್ತಾಗುತ್ತೆ. ಹೆಂಗು ಇವನ್ ದೆವ ಅಲ್ವಾ. ಅಪ್ಪನಿಗೂ ಎಲ್ಲ ಇವಾಗ ಗೊತ್ತಾಯ್ತು. ಓಕೆ ನನ್ ಚಾಕು ಪ್ರೈವೇಟ್ ಅಲ್ಲ, ನನಗೆ ಅದು ಹೊಡೆದೋಯ್ತು. ಅದ್ ನಂತರ ಇಲ್ವಲ್ಲ ಇವಾಗ, ಅದಕ್ಕಾಗಿ ಇವನನ್ನ ಸಾಯಿಸ್ತಾನ ಅಂತೇಳಿ ಒಂದೊಂದೇ ನೀಟಾಗಿ ಅರ್ಥ ಆಗುತ್ತೆ. ಅಲ್ಲೇ ನೋಡಿ ಆ ಚಾಕು. ಆ ಫ್ಲೂಟ್ ಬೇರೆ ತೋರಿಸ್ತಾನೆ. ಫ್ಲೂಟ್ ಯಾವ್ದು ಗೊತ್ತಾ, ಆ ಮಗಿದಲ್ಲ. ಹಂಗಂದ್ರೆ ನಿನ್ ಮಗಿನ ನಾನು ಬಿಡಲ್ಲ ಕಣೋ ಅಂತೇಳಿ ಅವ್ನ್ ಮುಂದ್ಗಡೆ ತೋರಿಸ್ತಾವನೆ. ಬಟ್ ಅಪ್ಪ ಕರಳು ಬಿಡ್ತಾನ ಅವನು. ನನ್ ಮಗನಾರು ಹೆಂಗಾರು ಮಾಡಿ ಕಾಪಾಡ್ಲೇಬೇಕಂತೇಳಿ ಆ ಚಾಕು ಇರುತ್ತಲ್ಲ ಅದನ್ನ ಹೆಂಗೆ ಎತ್ತಿ ಚುಚ್ಬಿಡ್ತಾನ ಗುರು. ಹಂಗೇನೆ ಅವನು ಭಯ ಬಿದ್ದು ಸೀದಾ ಆ ಕಡೆ ಓಡಾಯ್ತಾನೆ. ಇವನು ಹೆಂಗೋ ಆ ಫ್ಲೂಟ್ ತಗೊಂಡು ಹಂಗೆ ಆಚೆ ಬರಕ್ ಟ್ರೈ ಮಾಡ್ತಾವನೆ. ಬಟ್ ಅವ್ನ ಕೆಲ ಆಗ್ತಾ ಇಲ್ಲ. ತಿರ್ಗಾ ಏನೋ ಮುಂದ್ಗಡೆಯಿಂದ ಸೌಂಡ್ ಆಯ್ತು. ಏನಪ್ಪಾ ಅಂದ್ರೆ ಅದೇ ದೆವ್ವ ವಾಪಸ್ ಬಂದೈತೆ. ಆ ಫ್ಲೂಟ್ ನ ಎತ್ತಿ ಹೆಂಗ್ ಆಚೆ ಎಸಿತಾನೆ. ಹಿಂದ್ಗಡೆಯಿಂದ ಆ ದೆವ್ವ ಬಂತು. ಬಾರೋ ನಿನಗ್ ನಾನ್ ತಾನೇ ಬೇಕು, ನನ್ ಮಗುನೇನು ಮಾಡ್ಬೇಡ ಅಂತ ಆ ದೇವದ ಹತ್ರ ಹೇಳ್ತಾನೆ. ಆ ದೇವದ ಮುಖ ತೋರ್ಸಾರ ನೋಡಿ, ಒಂದ್ ಕಡೆ ಮುಖನೇ ಇಲ್ಲ ಅದಕ್ಕೆ. ಹಂಗೆ ನಮ್ಮ ಹೀರೋನ ಒಂಥರ ಪ್ಲಾಸ್ಟಿಕ್ ತರ ಮಡಚಿ ಆ ಬ್ಯಾಗ್ ಒಳಗಡೆ ಹಾಕೊಂಡು ಜಿಪ್ ಹಾಕುತ್ತೆ ಗುರು. ಢಮಾರ್ ಅಂತ ಅಲ್ಲಿ ಸೀನ್ ಕಟ್ಟಾಗಿ ಎಲ್ಲ ಪೊಲೀಸ್ ಅವರು ಬಂದ್ ನೋಡಿದ್ರು. ಹೆಂಗೋ ಆ ಫ್ಲೂಟ್ ಅಲ್ಲೇ ಬಿದ್ದೈತೆ. ಸರ್ ಈ ಫ್ಲೂಟ್ ಇದೆ ಸರ್. ಸರ್ ಅದ್ ನನ್ ಮಗಂದು ಸರ್, ಅದು ಇಲ್ಲಿಗೆ ಹೆಂಗ್ ಬಂತಂತ ಗೊತ್ತಾಗಿಲ್ಲ. ಹಂಗೆ ಹುಡ್ಕೊಂಡು ಒಳಗಡೆ ಹೋಯ್ತಾರೆ. ಅವ್ರ ಎಂತಿ ಬೇರೆ ಬಡ್ಕೊಂತವ್ರೆ. ರೀ ಎಲ್ರಿ ಇದೀರಾ, ಮಾತಾಡ್ರಿ ಅಂತ. ಹಂಗೆ ಆ ಟನಲ್ನ ತೋರಿಸ್ಬಿಟ್ಟು ಈ ಮೂವಿನ ಮುಗಿಸ್ತಾರೆ. ಒಂದ್ ಸ್ವಲ್ಪ ದಿನ ಹಂಗೆ ಆಯ್ತು. ಪಾಪ ಹಸ್ಬೆಂಡ್ ಯಾರೇ ಇಲ್ಲ. ಹೆಂಗೋ ನನ್ ಜೀವನ ಮಾಡ್ಲೇಬೇಕಲ್ಲಮ್ಮ ಅಂತ ಅವ್ರ ಅಕ್ಕನ ಹತ್ರ ಹೇಳ್ತಾರೆ. ಆ ಮಗಿನ ಕರ್ಕೊಂಡು ಹಂಗೆ ಕಾರಲ್ಲಿ ಹೋಯ್ತಾವ್ರೆ. ಆ ಫ್ಲೂಟ್ ಆ ಮಗಿ ಕೈಯಲ್ಲೇ ಇದೆ. ಅಮ್ಮ ಕೇಳ್ತಾರೆ, ಮಗಿ ಈ ಫ್ಲೂಟ್ ನಂಗೆ ತುಂಬಾ ಇಷ್ಟ ಅಂತ. ಹೂಮಾ ನನ್ಗೆ ತುಂಬಾ ಇಷ್ಟ. ಆಕ್ಚುಲಿ ಅದು ಇರೋ ಗಂಟನೆ ಅವ್ರ ಮಗನ್ ಪ್ರಾಣ. ಯಜಮಾನ್ ಹೇಳಿದ ಅವ್ರಿಗೆ ಸ್ವಲ್ಪ ಫ್ಲಾಶ್ ಆಗುತ್ತೆ. ಅದನ್ನ ನೆನ್ಸ್ಕೊಂಡು ಅವ್ರ ಫೋಟೋ ನೋಡ್ಕೊಂಡು ಹಂಗೆ ಈ ಮೂವಿನ ಮುಗಿಸ್ತಾರೆ. ಹೆಂಗಿತ್ತು ಮೂವಿ ಚೆನ್ನಾಗಿದ್ರೆ ಜೊತೆಲೇ ಇರಿ. ನೆಕ್ಸ್ಟ್ ಒಂದು ಒಳ್ಳೆ ಮೂವಿ ನೋಡೋಣ. ಟಾಟಾ.